ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಮ್ಯಾಟ್ರಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಇನ್ನೊಂದು ಅನಾಲಿಸಿಸ್ ಕ್ಲಾಸಸ್ ನಡೆಯುತ್ತೆ ಎಕ್ಸಾಮ್ ಇರೋವರೆಗೂ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪತ್ತೆ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಮೊದಲೇ ಹೇಳಿಬಿಡ್ತೀನಿ. ಸೊ 4th ಫೆಬ್ರವರಿಯಂದು ಯಾವುದೋ ಕಾರಣಗಳಿಂದ ಫಸ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಕೆಲವು ಕಡೆ ಕಂಡಕ್ಟ್ ಆಗಿಲ್ಲ. ಸೊ ಕೆಲವು ಕಡೆ ಅನ್ನೋಕ್ಕಿಂತ ಎಲ್ಲ ಕಡೆ ಕಂಡಕ್ಟ್ ಆಗಿಲ್ಲ. ಸೊ ಎಕ್ಸಾಮ್ ನಡೆದಿಲ್ಲ. ಸೊ ಥರ್ಡ್ ಶಿಫ್ಟ್ ಎಕ್ಸಾಮ್ ನಡೆದಿದೆ. ಸೊ ಥರ್ಡ್ ಶಿಫ್ಟ್ ಕೆಲವು ಕ್ವಶನ್ಸ್ ನನಗೆ ಸಿಕ್ಕಿವೆ. ಸೊ ಅದ್ರ ಬಗ್ಗೆ ಕ್ಲಾಸ್ ತೊಗೋತಿದ್ದೀನಿ. ಸೊ ಇವೇ ಪ್ರಶ್ನೆಗಳು ಬಂದಿದ್ದಾವಲ್ಲ ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಸ್ಟೂಡೆಂಟ್ಸ್ ಯಾವ ರೀತಿ ಕ್ವಶನ್ಸ್ನ ಕಳಿಸಿರ್ತಾರೋ ಅದೇ ರೀತಿ ನಾವು ಕ್ವಶನ್ಸ್ನ ತೊಗೊಂಡಿರ್ತೀವಿ. ಸೊ ಯಾರೂ ನೆಗೆಟಿವ್ ಕಮೆಂಟ್ಸ್ನ ಮಾಡೋಕ್ಕೆ ಹೋಗಬೇಡಿ, ಇವಾಗ ಹೇಳಿಬಿಡ್ತೀನಿ. ಸೊ ಸುಮ್ಮನೆ ಕ್ವಶನ್ಸ್ ನಾವು ಕ್ರಿಯೇಟ್ ಮಾಡಲ್ಲ. ಸೊ ಸ್ಟೂಡೆಂಟ್ ಕಳಿಸಿದೆ ತೊಗೋತೀವಿ. ಸೊ ಕೆಲವು ಕಡೆ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲ. ಸೊ ಇದು ಎಷ್ಟು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ. ಸೊ ಎಕ್ಸಾಮ್ ಕಂಡಕ್ಟ್ ಆಗಿಲ್ಲವಂತೆ ತುಂಬ ಕಡೆ. ಸೊ ಬನ್ನಿ ಕೆಲವು ಪ್ರಶ್ನೆಗಳು ನೋಡೋಣ. ರಜಿಯಾ ಸುಲ್ತಾನಳನ್ನು ಸಿಂಹಾಸನದಿಂದ ಕೆಳಗಿಳಿಸಿದ ವರ್ಷ ಯಾವುದು? ಇದು ಸರಿಯಾದ ಉತ್ತರ 1240. ನೆಕ್ಸ್ಟ್ ಕ್ವಶನ್, ಮೆದುಳಿನ ಯಾವ ಭಾಗವು ವಾಂತಿಯನ್ನು ನಿಯಂತ್ರಿಸುತ್ತದೆ? ಇದು ಸರಿಯಾದ ಉತ್ತರ ಮೆಡುಲಾ ಆಂಬ್ಲೋಗೇಟಾ. ನೆಕ್ಸ್ಟ್ ಕ್ವಶನ್, ಲೋಮಾಸ್ ಋಷಿ ಮತ್ತು ಬರಾಬರ್ ಗುಹೆಗಳು ಭಾರತದ ಯಾವ ರಾಜ್ಯದಲ್ಲಿವೆ? ಇದು ಸರಿಯಾದ ಉತ್ತರ ಬಿಹಾರ್. PDF ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗ್ತವಂಥ PDF ಲಭ್ಯವಿದೆ. ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸ್, ಕರೆಂಟ್ ಅಫೇರ್ಸ್, ಆಲ್ ಟೈಪ್ಸ್ ಆಫ್ PDF ಕೂಡ ಲಭ್ಯ ಇದೆ. ಸೊ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೀವು PDFನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಪ್ರಶ್ನೆ 1930ರಲ್ಲಿ ಡಿಪ್ರೆಸ್ಡ್ ಕ್ಲಾಸಸ್ ಅಸೋಸಿಯೇಷನ್ ಅಂದರೆ ಶೋಷಿತ ವರ್ಗಗಳ ಸಂಘವನ್ನು ಸ್ಥಾಪಿಸಿದವರು ಯಾರು? ಇದು ಸರಿಯಾದ ಡಾಕ್ಟರ್ BR ಅಂಬೇಡ್ಕರ್. ನೆಕ್ಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದು ಸರಿಯಾದ ಉತ್ತರ 20 ನವೆಂಬರ್ 1998. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭೂಮಿಯ ಸಮಭಾಜಿ ರೇಖೆಗೆ ಓರೆಯಾಗಿ ಡ್ಯಾಶ್ ಡಿಗ್ರಿ ಪರಿಭ್ರಮಿಸುತ್ತದೆ? ಇದು ಸರಿಯಾದ ಉತ್ತರ 51.6 ಡಿಗ್ರಿ. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ಭಾರತದ ಯಾವ ಜನಗಣತಿಯಲ್ಲಿ ಜಮ್ಮು ಮತ್ತು ಕಾಶ್ಮೀರವನ್ನು ಸೇರಿಸಲಾಗಿರಲಿಲ್ಲ? ಇದು ಸರಿಯಾದ ಉತ್ತರ 1951. ನೆಕ್ಸ್ಟ್ ಕ್ವಶನ್, 4ರಿಂದ 6ನೇ ಶತಮಾನದವರೆಗೆ ಭಾರತದಲ್ಲಿ ಆಳ್ವಿಕೆ ನಡೆಸಿದ ಸಾಮ್ರಾಜ್ಯ ಯಾವುದು? ಇದು ಸರಿಯಾದ ಉತ್ತರ ಗುಪ್ತ ಸಾಮ್ರಾಜ್ಯ. ನೆಕ್ಸ್ಟ್ ಕ್ವಶನ್, ಮಧ್ಯಪ್ರದೇಶದ ಮೆಟಾಲಿಯಲ್ಲಿರುವ ಏಕತಾರಸೋ ಮಹಾದೇವ ದೇವಾಲಯವನ್ನು ಏಕತಾರಸೋ ಮಹಾದೇವ್ ದೇವಾಲಯ ಮುಖ್ಯವಾಗಿ ಯಾವ ಹೆಸರಿನಿಂದ ಕರೆಯುತ್ತಾರೆ? ಇದು ಸರಿಯಾದ ಉತ್ತರ ಚೌಸತ್ ಯೋಗಿನಿ ದೇವಾಲಯ ಅಥವಾ 64 ಯೋಗಿನಿ ದೇವಾಲಯ. ನೆಕ್ಸ್ಟ್ ಕ್ವಶನ್, ಹಿಮಾಚಲ ಪ್ರದೇಶದ ಯಾವ ಸರೋವರ ಹಿಂದೂ, ಬೌದ್ಧ ಮತ್ತು ಸಿಖ್ ಧರ್ಮೀಯರಿಗೆ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ? ಈ ಸರೋವರವು ತನ್ನ ಮೇಲ್ಮೆಯಲ್ಲಿ ತೇಲುವ ದೀಪಗಳಿಗೆ ಹೆಸರುವಾಸಿಯಾಗಿದೆ. ಸರಿಯಾದ ಉತ್ತರ ರಿವಾಲ್ಸರ್ ಸರೋವರ. ಇದು ಟಿಬೆಟಿಯನ್ ಭಾಷೆಯಲ್ಲಿ ಸೋ ಪೇಮಾ ಅಥವಾ ಕಮಲದ ಸರೋವರ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕ್ವಶನ್, ಪ್ರಸಿದ್ಧ ಯುರು ಕಬ್ಗ್ಯಾತ್ ಹಬ್ಬವನ್ನು ಲಡಾಖ್ನ ಯಾವ ಬೌದ್ಧ ಮಠದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಲಡಾಖ್ನ ಲಾಮಯೂರ್ ಮಠ. ನೆಕ್ಸ್ಟ್ ಕ್ವಶನ್, ನವರಾತ್ರಿ ಉತ್ಸವವನ್ನು ಪ್ರಮುಖವಾಗಿ ಯಾವ ಕ್ಷೇತ್ರದಲ್ಲಿ ಅಥವಾ ರಾಜ್ಯದಲ್ಲಿ ನವರಥ ಹೆಸರಿನಿಂದ ಆಚರಿಸುತ್ತಾರೆ? ಸರಿಯಾದ ಉತ್ತರ ಬುಂದೇಲ್ಖಂಡ್, ಉತ್ತರ ಪ್ರದೇಶ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ರಚನಾತ್ಮಕ ಹೊಂದಾಣಿಕೆ ನೀತಿಯನ್ನು ಯಾವ ಪಂಚವಾರ್ಷಿಕ ಯೋಜನೆಯಡಿಯಲ್ಲಿ ಜಾರಿಗೊಳಿಸಲಾಯಿತು? ಸ್ಟ್ರಕ್ಚರ್ ಅಡ್ಜಸ್ಟ್ಮೆಂಟ್ ಪಾಲಿಸಿ. ಸರಿಯಾದ 8ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ ಕ್ವಶನ್, ಪೂರ್ಣ ವಿಕೇಂದ್ರೀಕರಣದ ಅರ್ಥವೇನು? ಸರಿಯಾದ ಉತ್ತರ ಒಂದು ಕೇಂದ್ರೀಕೃತ ಅಧಿಕಾರವನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಅಧಿಕಾರ ಮತ್ತು ನಿರ್ಧಾರ ಸ್ವತಂತ್ರ ಭಾಗಿದಾರರ ನಡುವೆ ಸಂಪೂರ್ಣವಾಗಿ ಹಂಚಿಕೆ ಮಾಡುವ ಪ್ರಕ್ರಿಯೆ. ಸ್ನೇಹಿತರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಮಗೆ ಇದರಿಂದ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ನಾನು ಕ್ಲಾಸಸ್ ತಗೋತೀನಿ. ಸೊ ಕರೆಂಟ್ ಅಫೇರ್ಸ್ ಬಗ್ಗೆ ತುಂಬ ಕ್ವಶನ್ಸ್ ಬಂದಿದಂತೆ. ಸೊ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾತಾವರಣದ ಯಾವ ಪದರದಲ್ಲಿ ರೇಡಿಯೋ ಪ್ರಸರಣ ಸಾಧ್ಯವಿದೆ? ಇದು ಸರಿಯಾದ ಅಯಾನೋಸ್ಫಿಯರ್. ಸೊ ಇದು ಥರ್ಮೋಸ್ಫಿಯರ್ ಪದರದ ಒಂದು ಭಾಗವಾಗಿದೆ. ನೆಕ್ಸ್ಟ್ ಕ್ವಶನ್, ಸರೋಜಿನಿ ನಾಯ್ಡು ಅವರು 1905ರಲ್ಲಿ ಪ್ರಕಟಿಸಿದ ಮೊದಲ ಕವನ ಸಂಕಲನದ ಹೆಸರೇನು ಅಥವಾ ಪುಸ್ತಕದ ಹೆಸರೇನು? ಸರಿಯಾದ ಉತ್ತರ ದ ಗೋಲ್ಡನ್ ದೇಶೋಡ್. ನೆಕ್ಸ್ಟ್ ಕ್ವಶನ್, ದೇಶದ ಯಾವ ಭಾಗದಲ್ಲಿ ಪ್ರಸಿದ್ಧವಾದ ರೂರ್ ಕೈಗಾರಿಕಾ ಪ್ರದೇಶ ಅಥವಾ ಸ್ಥಾವರವಿದೆ? ಸರಿಯಾದ ಉತ್ತರ ಜರ್ಮನಿ. ನೆಕ್ಸ್ಟ್ ಕ್ವಶನ್, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಘೋಷಿಸಿದ ಎನ್ವಿಷನ್ ಮಿಷನ್ ಯಾವ ಗ್ರಹವನ್ನು ಅಧ್ಯಯನ ಮಾಡಲು ಉಡಾವಣೆಗೊಳ್ಳಲಿದೆ? ಸರಿಯಾದ ಶುಕ್ರ ಗ್ರಹ. ನೆಕ್ಸ್ಟ್ ಕ್ವಶನ್, ಭಾರತದ ಇತಿಹಾಸ ಅಥವಾ ಗ್ರಂಥ ವೇದ ಪುರಾಣದಲ್ಲಿ ಹಿರಣ್ಯ ಗರ್ಭ ಪದದ ಅರ್ಥವೇನು? ಇದು ಸರಿಯಾದ ಚಿನ್ನದ ಗರ್ಭ ಅಥವಾ ಚಿನ್ನದ ಮೊಟ್ಟೆ.
ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಠುಮ್ರಿ ಬಗ್ಗೆ ಯಾವ ಆಯ್ಕೆ ಸರಿಯಾಗಿದೆ? ಸೊ ಇದರ ಆಪ್ಷನ್ ಸರಿಯಾಗಿ ಸಿಕ್ಕಿಲ್ಲ. ಸೊ ಇದರ ಬಗ್ಗೆ ನೋಡಿ, ಭಾರತೀಯ ಶಾಸ್ತ್ರೀಯ ಸಂಗೀತದ ಒಂದು ಹಗುರವಾದ ಗಾಯನ ಶೈಲಿಯಾಗಿದೆ. ಒಂದು ರೀತಿಯ ಲಘು ಶಾಸ್ತ್ರೀಯ ಉತ್ತರ ಭಾರತೀಯ ಸಂಗೀತ. ನೆಕ್ಸ್ಟ್ ಕ್ವಶನ್, ಹಿಮಾಚಲ ಪ್ರದೇಶದ ಯಾವ ನದಿ ತೀರದಲ್ಲಿ ಮುಖ್ಯವಾಗಿ ಬೈಸಾಗಿ ಹಬ್ಬ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಬಿಯಾಸ್ ನದಿ. ಸೊ ಇಂಗ್ಲೀಷ್ ಕ್ವಶನ್ ನೋಡಿ, ಎ ಪರ್ಸನ್ ಹೂ ಈಸ್ ಸ್ಕಿಲ್ಡ್ ಆಟ್ ದ ಆರ್ಟ್ ಆಫ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಂದರೆ ಕ್ಯಾಲಿಗ್ರಾಫರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಯೂಸ್ಡ್ ಅಬೌಟ್ ಪೀಪಲ್ ಆರ್ ದೇರ್ ಬಿಹೇವಿಯರ್ ಸ್ಟ್ರೇಂಜ್ ಆರ್ ಅನ್ಯೂಶುವಲ್, ಇದೇ ನಾವು ಎಸೆಂಟ್ರಿಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಬೆನೆವಾಲೆಂಟ್ನ ಎಂಟಾನಿಮ್ಸ್ ಕೇಳಿದ್ರಂತೆ. ಸೊ ಆಪ್ಷನಲ್ಲಿ ಯಾವುದೇ ಆಪ್ಷನ್ ಇತ್ತು ಗೊತ್ತಿಲ್ಲ. ಮಾಲೋವೆಲೆಂಟ್, ಮ್ಯಾಲಿಸಿಯಸ್, ಕ್ರೂವೆಲ್ ಆ್ಯಂಡ್ ಸೆಲ್ಫಿಶ್, ಯಾವುದಾದ್ರೂ ಕೊಟ್ಟಿರಬಹುದು. ಅದರ ಬಗ್ಗೆ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ವಿಧಿ 51A ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್ ಕ್ವಶನ್, ಉಸ್ತಾದ್ ವಿಲಾಯತ್ ಖಾನ್ ಅವರು ಯಾವ ಶಾಸ್ತ್ರೀಯ ವಾದ್ಯಕ್ಕೆ ಸಂಬಂಧ? ಸರಿಯಾದ ಉತ್ತರ ಸಿತಾರ. ನೆಕ್ಸ್ಟ್, 2025 ಆಸ್ಕರ್ ಪ್ರಶಸ್ತಿ ಎಷ್ಟನೇ ಆವೃತ್ತಿಯಾಗಿದೆ? ಸರಿಯಾದ ಉತ್ತರ 97ನೇ ಆವೃತ್ತಿ. ನೆಕ್ಸ್ಟ್ ಕ್ವಶನ್, ಖಜುರಾಹೋ ದೇವಾಲಯ ಯಾವ ರಾಜ್ಯದಲ್ಲಿದೆ? ಇದು ಸರಿಯಾದ ಉತ್ತರ ಮಧ್ಯಪ್ರದೇಶ. ಖಜುರಾಹೋ ದೇವಾಲಯ ಕೇಳಿಲ್ಲ ಅನ್ಸುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಕ್ವಶನ್ಸ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ನೆನಪಿರಲ್ಲ. ಸೊ ಮಧ್ಯಪ್ರದೇಶದ ದೇವಾಲಯ ಕೇಳಿದ್ದಾರೆ, ಹಾಗಾಗಿ ಖಜುರಾಹೋ ಅಂತ ಹೇಳಿದ್ದಾರೆ. ಸೊ ಆಗಲೇ ಕ್ವಶನ್ ನೋಡಿದ್ವಲ್ಲ, ಅದೇ ಕ್ವಶನ್ ಕೇಳಿರೋದು, ಇದು ಕೇಳಲಿಕ್ಕಿಲ್ಲ. ಸೊ ಮುಂದೆ ಕೇಳಬಹುದು. ಸ್ನೇಹಿತರೆ, ನನಗೆ ಇಷ್ಟು ಕ್ವಶನ್ಸ್ ಸಿಕ್ಕಿವೆ. ಸೊ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅನಾಲಿಸಿಸ್ ಕ್ಲಾಸಸ್ ನಡೆಯುತ್ತೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.